ಎಲ್ಲ ಆತ್ಮಜ್ಯೋತಿಗಳಿಗೂ ಸಾಷ್ಟಾಂಗ ಪ್ರಣಾಮಗಳು. ಇವತ್ತಿನ ಚಿಂತನೆ ಅದ್ವಿತೀಯ ಚೈತನ್ಯ ಅಥವಾ ಅರಿವಿನ ಸ್ವರೂಪದ ಬಗ್ಗೆ ವಿಚಾರ ಮಾಡೋಣ. ನೋಡಿ, ಈ ಅದ್ವಿತೀಯ ಚೈತನ್ಯ ಅಥವಾ ಅರಿವಿನ ಸ್ವರೂಪ ಎಂಬುದು ಏನು ಎಂಬ ಪ್ರಶ್ನೆ. ನಮಗೆ ಏನು ಇದೆಯಪ್ಪ ಅಂದರೆ, ಈ ಅದ್ವಿತೀಯ ಚೈತನ್ಯ ಅರಿವಿನ ಸ್ವರೂಪ ಎಲ್ಲಿದೆ, ಅದು ಹೇಗಿದೆ, ಅದು ಅನುಭವ ನಮ್ಗೆ ಆಗ್ತಿದೆಯಾ ಎಂಬ ಪ್ರಶ್ನೆ. ಇಲ್ಲಿ ಪರಬ್ರಹ್ಮ ಅಂತೀವಿ, ಬ್ರಹ್ಮಸ್ವರೂಪ ಅಂತೀವಿ, ಈ ಎಲ್ಲ ಹೆಸರುಗಳನ್ನ ನಾವು ಕರಿತೀವಿ. ಮತ್ತು ಜಗತ್ತು ಅಂತೀವಿ, ಮತ್ತು ಜೀವ ಅಂತೀವಿ, ಮತ್ತು ಜೀವನ ಅಂತೀವಿ, ಮತ್ತು ಸಂಸಾರ ಅಂತೀವಿ. ಎಷ್ಟೊಂದು ವಿಚಾರಗಳಲ್ಲಿ ನಾವು ಈ ಪರಬ್ರಹ್ಮ ತತ್ವವನ್ನು ನಾವು ಹೇಗೆ ಅನುಭವವನ್ನು ಪಡೆಯೋಕ್ಕೆ ಸಾಧ್ಯ ಎಂಬ ಪ್ರಶ್ನೆ. ನೋಡಿ, ಸಾಕಷ್ಟು ರೀತಿಯಲ್ಲಿ ಸಾಕಷ್ಟು ಜ್ಞಾನಿಗಳು ಅಂತ ಅಂದ್ಕೊಂಡಿರೋರು ಸಾಕಷ್ಟು ರೀತಿಯಲ್ಲಿ ಹೇಳಿದ್ದಾರೆ. ಸಾಕಷ್ಟು ಶಾಸ್ತ್ರಗಳ ಅಧ್ಯಯನ ಮುಖಾಂತರ ಹೇಳಿದ್ದಾರೆ. ಸಾಕಷ್ಟು ಗ್ರಂಥಗಳು, ವೇದಾಂತಗಳು, ಬಗೆಬಗೆಯಾದ ಚಿಂತನೆಗಳಿಂದ ಹೇಳಿದ್ದಾರೆ. ಹೀಗಿರುವಾಗ ನಮ್ಮ ಪ್ರಶ್ನೆ ಏನಪ್ಪ ಅಂದರೆ, ಈ ಎಲ್ಲ ವಿಚಾರಗಳನ್ನ ಗ್ರಹಿಸಿದ್ದೀರಾ? ನಿಜವಾದ ಅದ್ವಿತೀಯ ಚೈತನ್ಯದ ಅನುಭವ ಆಗಿದೆಯಾ ಎಂಬ ಪ್ರಶ್ನೆ. ನೋಡಿ, ಇಲ್ಲಿ ಕೆಲವರು ಏನು ಹೇಳ್ತಾರೆ, ಜೀವಾತ್ಮ ಪರಮಾತ್ಮ ಏಕತ್ವದ ಬಗ್ಗೆ ಹೇಳ್ತಾರೆ, ಮತ್ತು ಮನಸ್ಸಿನ ದಾಟೋದ್ರ ಬಗ್ಗೆ ಹೇಳ್ತಾರೆ, ಅಥವಾ ಮನಸ್ಸಿನ ಧ್ಯಾನದ ಬಗ್ಗೆ ಹೇಳೋದು. ಅಂದರೆ ಮನಸ್ಸನ್ನು ಸೀಮಿತತೆಯಲ್ಲಿ ಇಟ್ಕೊಳ್ಳೋದು ಹೇಳ್ಕೊಡೋದು. ಅಂದರೆ ಇಲ್ಲಿ ಒಟ್ಟಾರೆಯಾಗಿ ಮನಸ್ಸಿಗೆ ಸಂಬಂಧಪಟ್ಟಿದ್ದು ಬಗ್ಗೆ ಸಾಕಷ್ಟು ವಿಚಾರಗಳನ್ನ ಹೇಳ್ತಾರೆ ಕೆಲವು ಜ್ಞಾನಿಗಳು. ನೋಡಿ, ಈ ಮನಸ್ಸು ಇಂದ್ರಿಯಗಳ ಮುಖಾಂತರ ನೀವು ಏನು ಅನುಭವನ ಪಡಿತಾ ಇದ್ದೀರೋ ಆ ಎಲ್ಲ ಅನುಭವಗಳು ಏನು ಅಂತ ಪ್ರಶ್ನೆ ಮಾಡ್ಕೊಂಡಿದ್ದೀರಾ? ಇಲ್ಲಿ ಮನಸ್ಸನ್ನು ನಿಲ್ಲಿಸೋದಾಗಲಿ ಅಥವಾ ಧ್ಯಾನವನ್ನು ಮಾಡೋದಾಗಲಿ, ಆ ಧ್ಯಾನವನ್ನು ಸಹಜ ಸಮಾಧಿ ಆಗಲಿ ಅಥವಾ ಮತ್ತೊಂದು ಸಮಾಧಿ ಆಗಲಿ, ಎಲ್ಲವೂ ಇದಕ್ಕಿಂತ ಮುಖ್ಯವಾಗಿ ನೋಡಿ, ಈ ಮನಸ್ಸು ಎಂದರೆ ಏನು ಅಂತ ನಾವು ವಿಚಾರ ಮಾಡಿದರೆ ಮಾತ್ರ ನಿಮಗೆ ನಿಜವಾದ ಸತ್ಯದ ಅನುಭವ ಸಾಧ್ಯ. ಯಾಕೆ ಅಂದರೆ, ಈ ಎಲ್ಲವೂ ನಿಮ್ಮ ಸಾಧನೆಗಳು ಏನೇ ಇದ್ದರೂ ಎಲ್ಲವೂ ಮನಸ್ಸಿನಲ್ಲೇ ಇದೆ. ನೋಡಿ, ಸಾಕಷ್ಟು ರೀತಿಯಲ್ಲಿ ವೇದಾಂತ ಜ್ಞಾನವನ್ನು ಹೇಳ್ತಾರೆ. ಆದರೆ ನೋಡಿಯಪ್ಪ, ನಿಮಗೆ ಪ್ರಪಂಚ ಕಾಣ್ತಾ ಇದೆಯಾ ಅಂತ ಹೇಳ್ತಾರೆ. ಮತ್ತು ಬ್ರಹ್ಮದ ಅನುಭವ ಆಗಿದೆಯಾ ಅಂತಾರೆ. ಅಂದರೆ ಅವರಿಗೆ ಪ್ರಪಂಚದವೂ ಕಾಣ್ತಾ ಇದೆ, ಮತ್ತು ಬ್ರಹ್ಮದ ಅನುಭವವೂ ಆಗಿದೆ. ಅಂದರೆ ಅದು ಹೇಗೆ ಸಾಧ್ಯ? ಅಂದರೆ ಅವರು ಹೇಳೋದ್ರಲ್ಲಿ ಸತ್ಯ ಇದೆಯಾ ಎಂಬ ಪ್ರಶ್ನೆ. ಬ್ರಹ್ಮನೂ ಅನುಭವನೂ ಇದೆ ಮತ್ತು ಪ್ರಪಂಚವೂ ಇದೆ ಅವರ ದೃಷ್ಟಿಯಲ್ಲಿ. ಇರುವ ಜ್ಞಾನಿಗಳ ಮಟ್ಟ ಎಷ್ಟು ಮಟ್ಟಿಗೆ ಸತ್ಯಕ್ಕೆ ಹತ್ತಿರವಾಗಿದೆ ಎಂಬ ಪ್ರಶ್ನೆ. ಆದ್ದರಿಂದ ಇದು ಸೂಕ್ಷ್ಮವಾದ ವಿಚಾರವಾಗಿರುವುದರಿಂದ ಇಲ್ಲಿ ಚಿಂತನೆ ಬಹಳ ಅವಶ್ಯಕವಾಗಿದೆ. ಅದು ಹೇಗಪ್ಪ ಅಂದರೆ, ನೋಡಿ, ಎಲ್ಲ ಸಾಕಷ್ಟು ರೀತಿಯ ಸಾಧನೆಗಳೆಲ್ಲವೂ ಮನಸ್ಸಿಗೆ ಸಂಬಂಧಪಟ್ಟಿದ್ದೇ ಆಗಿರೋದ್ರಿಂದ ಆ ಮನಸ್ಸನ್ನು ಶಾಂತ ಮಾಡೋಕ್ಕೋಸ್ಕರ ಸಾಧನೆಗಳಿದೆ ಹೊರತು ಮನಸ್ಸನ್ನು ಮೀರಿದಾಗಲಿ ಆ ಸಾಧನೆಗಳು ಅನ್ನೋದು ಕೇವಲ ಜ್ಞಾನ ಸಿದ್ಧಿ ಆದ ಗುರುವಿಗೆ ಮಾತ್ರ ಸಾಧ್ಯ. ಅದು ಹೇಗೆ, ಅದು ಯಾವುದು ಎಂಬ ಪ್ರಶ್ನೆಗೆ ಉತ್ತರ ನೋಡಿ, ಇಲ್ಲಿ ಸಹಜವಾಗಿ ನಾವು ತಿಳಿಬೇಕಾಗಿರೋದು ಏನಪ್ಪ ಅಂದರೆ,
ನಿಮ್ಮ ಅವಸ್ಥೆಗಳ ಬಗ್ಗೆ ಚಿಂತನೆ ಮಾಡಿ. ಏನು ಎಚ್ಚರವಾದ ಪ್ರಪಂಚದ ಅನುಭವ ಮಾಡ್ತೀರಾ? ಕನಸಿನಲ್ಲಿ ಕನಸಿನ ಪ್ರಪಂಚದ ಅನುಭವ ಮಾಡ್ತೀರಾ? ಗಾಢ ನಿದ್ರೆಯಲ್ಲಿ ಗಾಢ ನಿದ್ರೆಯ ಅನುಭವ. ಈ ಮೂರರ ಅನುಭವನ ನೀವು ನೋಡಿದಾಗ ಅಲ್ಲಿ ಒಟ್ಟಾರೆ ಇದ್ದಿದ್ದೇ ಏನು? ಕೇವಲ ಅರಿವು ಬಿಟ್ಟು ಹೋಗ್ತಾ ಇಲ್ಲ. ಎಚ್ಚರ ವ್ಯವಸ್ಥೆ, ಕನಸಿನ ವ್ಯವಸ್ಥೆ, ಗಾಢ ನಿದ್ರೆ ವ್ಯವಸ್ಥೆ, ಈ ಮೂರು ವ್ಯವಸ್ಥೆಗಳು ಬಂದು ಹೋಗ್ತಾ ಇದೆ. ಆದರೆ ಯಾವ ವ್ಯವಸ್ಥೆಯೂ ಶಾಶ್ವತವಾಗಿ ಅಂಟ್ಕೊಂಡಿಲ್ಲ. ಅಂದರೆ ಅದು ಹೋಗ್ತಾ ಇದೆ, ಬಿಟ್ಟು ಹೋಗ್ತಾ ಇದೆ. ಸಹಜವಾಗಿ ಇರೋದಲ್ಲಿ ಕೇವಲ ಚೈತನ್ಯ ಸ್ವರೂಪ. ಅದು ಯಾಗೋ ಅದೇ ರೀತಿಯಲ್ಲಿ ಅಲ್ಲಿ ನೀವು ಏನನ್ನ ವ್ಯವಸ್ಥೆ ಅಂತ ಕರಿತೀರೋ, ಎಚ್ಚರ ಬೇರೆ, ಕನಸು ಬೇರೆ, ಗಾಢ ನಿದ್ರೆ ಬೇರೆ ಅಂತ ಕರಿತೀರೋ, ಅಲ್ಲಿ ಮೂರು ಖಂಡಿತವಾಗಲು ವ್ಯವಸ್ಥೆ ಇಲ್ಲ. ಆ ಮೂರೂ ಒಂದು ಅರಿವಿಗೆ ನೀವು ಒಂದು ಹೆಸರು ಹಿಡಿದು ಕರಿತಾ ಇದ್ದೀರಾ. ಎಚ್ಚರದ ಬೇರೆ, ಕನಸು ಬೇರೆ, ಗಾಢ ನಿದ್ರೆ ಬೇರೆ ಅಂತಿದ್ದೀರಾ. ಅಲ್ಲಿ ಎಲ್ಲವೂ ಅರಿವಾಗಿತ್ತು. ಅರಿವಿಗೆ ನೀವು ಅದಕ್ಕೆ ಹೆಸರನ್ನು ಕೊಟ್ಟು ಬೇರೆ ಅಂತ ನೋಡ್ತಾ ಇದ್ದೀರಾ. ಅಲ್ಲಿ ಕೇವಲ ಅವಸ್ಥೆಗಳು ಇಲ್ಲ, ಅರಿವಿನ ಸ್ವರೂಪ ಮಾತ್ರ ಸ್ಥಿರವಾಗಿದೆ ಅಂತ ನಾವು ಕಾಣ್ಬೋದು, ಅನುಭವದಲ್ಲಿ ನೋಡ್ಬೋದು. ಅದೇ ರೀತಿಯಾಗಿ ನಮ್ಮ ದೈನಂದಿನ ವ್ಯವಹಾರದಲ್ಲಿ ನಮ್ಮ ಅನುಭವ ಹೇಗಿದೆಯಪ್ಪ ಅಂದರೆ, ವೃತ್ತಿಗಳು, ಯೋಚನೆಗಳು ಅಂತೀವಿ. ಆ ಯೋಚನೆಗಳು ನಾಮರೂಪಾತ್ಮಕವಾಗಿ ಜಗತ್ತಿನ ರೂಪದಲ್ಲಿ ಅಂತ ನಿಮಗೆ ಕಾಣ್ತಾ ಇದೆ. ಆದರೆ ಖಂಡಿತವಾಗಲೂ ನೀವು ಜಗತ್ತು ಅಂತ ನೀವು ಏನು ಹೇಳ್ತಾ ಇದ್ದೀರೋ ಅದು ಕೇವಲ ಹೆಸರಿಗೆ ಇದೆ ಹೊರತು ಅಲ್ಲಿ ಗಟ್ಟಿಯಾಗಿ ಯಾವ ಜಗತ್ತು ಸಹ ಇಲ್ಲ. ಯಾಕೆಂದರೆ ಅಲ್ಲಿ ಅರಿವೇ, ಅಖಂಡವಾದ ಶುದ್ಧ ಅರಿವೇ ಎಲ್ಲವೂ ಹಾಗೇ ಇದೆ. ಅರಿವಿನಲ್ಲಿ ನಿಮಗೆ ಬ್ಯಾರೆ ಅಂತ ನೀವು ಹೆಸರಿದ್ದು ಕರಿತಾ ಇದ್ದೀರಾ. ಅಲ್ಲಿ ಅರಿವೇ ಆಗಿದೆ. ಅರಿವು ಬಿಟ್ಟು ಬೇರೆ ಆಗಿಲ್ಲ. ಆದರೆ ಅರಿವು ಇಲ್ಲದೆ ವೃತ್ತಿಗೆ ಅಸ್ತಿತ್ವ ಇಲ್ಲ. ವೃತ್ತಿ ಅಥವಾ ಯೋಚನೆ ಅರಿವಿನಿಂದ ಸಪ್ರೇಟ್ ಅಂತ ನಿಮಗೆ ಅನಿಸಿಕೆ ಬರ್ಬೋದೇ ಹೊರತು ಖಂಡಿತ ಅರಿವೇ ವೃತ್ತಿ. ವೃತ್ತಿ ಅರಿವು ಬಿಟ್ಟೇ ಇಲ್ಲ. ಆದರೆ ಯೋಚನೆ, ನೀವು ಪ್ರಪಂಚ ಅಂತ ಇದ್ದೀರಲ್ಲ, ಅದು ತಪ್ಪು ತಿಳುವಳಿಕೆ. ಯೋಚನೆಯೂ ಸಹ ಬ್ರಹ್ಮಸ್ವರೂಪವೇ, ಯೋಚನೆಯೂ ಅರಿವಿನ ಸ್ವರೂಪವೇ. ಅಂದರೆ ನಿಮಗೆ ಹೇಳಬೇಕಂದ್ರೆ, ನೀರು ಹೇಗೆ ಅಲೆಯೋ, ನೀರಿನಲ್ಲಿ ಹೆಂಗೆ ಅಲೆ ಕಂಡುಬಂತೋ, ಅಲೆಯು ನೀರೇನೋ ಅದೇ ರೀತಿಯಾಗಿ ಯೋಚನೆಗಳು ಎಲ್ಲವೂ ಅರಿವಿನ ಸ್ವರೂಪವೇ. ಅಲ್ಲಿ ಅಖಂಡವಾದ ಅಸ್ತಿತ್ವ, ಚೈತನ್ಯ ಸ್ವರೂಪವೇ, ಅದು ಬ್ರಹ್ಮಸ್ವರೂಪವೇ ಅಂತ ನಮ್ಮ ಅನುಭವದಲ್ಲಿ ನಾವು ಕಾಣ್ಬೋದು. ನಾವು ಈ ಜಗತ್ತು, ಎಚ್ಚರ, ಕನಸು, ಗಾಢ ನಿದ್ರೆ ಅಂತ ನಾವು ಎಲ್ಲ ವ್ಯವಸ್ಥೆಗಳನ್ನ ನಾವು ಹೆಸರು ಹಿಡ್ದು ಎಷ್ಟೇ ರೀತಿಯಲ್ಲಿ ನಾವು ಹೇಳಿದ್ರು ಗಟ್ಟಿಯಾಗಿ, ಅಲ್ಲಿ ಖಂಡಿತವಾಗಲು ಅಲ್ಲಿ ಅಸ್ತಿತ್ವ ಶುದ್ಧ ಚೈತನ್ಯಕ್ಕೆ ಮಾತ್ರ ಅರಿವು ಸದಾ ಇದ್ದೇ ಇದೆ. ಬಿಟ್ಟು ಹೋಗ್ತಾ ಇದೆ, ಕಣ್ಮರೆ ಆಗ್ತಾ ಇದೆ ಅಂತ ನಿಮ್ಗೆ ಅನಿಸ್ತಾ ಇದೆ ಯಾವುದು? ಅವಸ್ಥೆಗಳು. ಆದರೆ ಅವಸ್ಥೆಗಳೆಲ್ಲವೂ ಅರಿವೇ ಇರೋದ್ರಿಂದ ಅವಸ್ಥೆಗಳಂತ ಹೆಸರನ್ನು ಇಟ್ಟಿದ್ದೀವಿ ಹೊರತು ಆ ಹೆಸರು ಇಡ್ತಿದ್ದಂಗೆ ಅಲ್ಲಿ ಅರಿವು ಇಲ್ಲ ಅಂತ ಅಲ್ಲ. ಅರಿವೇ ಆಗಿದೆ ಅಂತ ನಮ್ಮ ಅನುಭವದಲ್ಲಿ ನಾವು ಕಾಣ್ಬೋದು. ಹೀಗಿರುವಾಗ ನಾವು ಈ ಮನಸ್ಸು ಅಂತ ನಾವು ಕರಿತಿದ್ದೀವಲ್ಲ, ಆ ಮನಸ್ಸನ್ನು ಶಾಂತ ಮಾಡೋದಾಗಲಿ ಅಥವಾ ಅದನ್ನು ಸಾಧನೆ ಮಾಡಿ ನಾವು ಮತ್ತೆ ಇನ್ನೇನೋ ಕಾಣೋದಾಗಲಿ ಅವಶ್ಯಕತೆ ಇಲ್ಲ. ಯಾಕಂದರೆ ಮನಸ್ಸೇ ಅರಿವಿನ ಸ್ವರೂಪ. ಮನಸ್ಸು ಎಂಬುದು ಬೇರೆ ಅಲ್ಲ. ಮನಸ್ಸು, ದೇಹ, ಬುದ್ಧಿ, ಏನೇ ಕರೆದ್ರೂ ನೀವು ಅದೆಲ್ಲವೂ ಅಖಂಡವಾದ ಚೈತನ್ಯವೇ ಕಂಡು ಬರ್ತಾ ಇದೆ. ಅಲ್ಲಿ ನೀವು ನೋಡೋಕ್ಕೆ ಚೈತನ್ಯ ಬಿಟ್ಟು ಅಥವಾ ಪರಬ್ರಹ್ಮ ಸ್ವರೂಪವನ್ನು ಬಿಟ್ಟು ಬೇರೆ ನೋಡೋಕ್ಕೆ ಯಾವುದೇ ವಸ್ತು ಇಲ್ಲ. ಮತ್ತು ನೀವು ಯಾವುದೇ ವಸ್ತು ಇಲ್ಲ ಅಂತ ಹೇಳ್ತಾ ಇದ್ದರೂ ನಾನು ಬೇರೆ, ದೇಹ ಬೇರೆ, ನಾನು
ದೇಹಾತ್ಮ ಬುದ್ಧಿಯಲ್ಲಿ ನಾನು ಜೀವ, ಇದು ಜಗತ್ತು, ಇದು ಸಂಸಾರ ಅಂತ ನೋಡ್ತಾ ಇದ್ದೀವಿ ಅಂದರೆ ಅದೇ ಅಧ್ಯಾಸ, ಅದೇ ಅಜ್ಞಾನ. ಆ ಅಜ್ಞಾನವನ್ನು ತೆಗೆಯೋದು ಹೇಗಪ್ಪ ಅಂದರೆ ಜ್ಞಾನದಿಂದ. ಅದೇ ನಿಧಿಧ್ಯಾಸ, ಶ್ರವಣ ಮನನ ನಿಧಿಧ್ಯಾಸದಲ್ಲಿ ಯಾವಾಗ ನಾನು ಬ್ರಹ್ಮಸ್ವರೂಪಿ ಎಂಬ ಅನುಭವ ಮೂಡುತ್ತೋ ಅವನಿಗೆ ಜ್ಞಾನ. ನನಗೆ ಮೂಡಿಲ್ಲ, ನನಗೆ ಜಗತ್ತು ಇದೆ ಅಂದರೆ ಅವನು ಅಜ್ಞಾನಿನೇ. ನನಗೆ ಜಗತ್ತು ಕಾಣ್ತಾನೇ ಇದೆ, ಬ್ರಹ್ಮಸ್ವರೂಪ ಬ್ರಹ್ಮಜ್ಞಾನ ಬಂತು, ಆದರೂ ಜಗತ್ತು ಇದ್ದೇ ಇದೆ ಅಂದರೆ ಅವನಿಗೆ ಬ್ರಹ್ಮಜ್ಞಾನ ಅಥವಾ ಆತ್ಮಜ್ಞಾನ ಅವನಿಗೆ ಅರ್ಥ ಆಗಿಲ್ಲ ಅಂತ ಅರ್ಥ. ಹೀಗಿರುವಾಗ ನಾವು ಅದ್ವಿತೀಯ ಚೈತನ್ಯ ಆತ್ಮ ಸ್ವರೂಪವನ್ನು ನಾವು ಅನುಭವನ ಮಾಡಬೇಕಂದ್ರೆ ಆಗ ಹೇಗಪ್ಪ ಅಂದರೆ ಅಲ್ಲಿ ಸರಿಯಾಗಿ ಜ್ಞಾನವನ್ನು ಅರ್ಥ ಮಾಡ್ಕೊಳ್ಳೋದ್ರಿಂದ ಮಾತ್ರ ಅದರ ನಿಧಿಧ್ಯಾಸ ಆ ವಿಚಾರ ನಮಗೆ ಅನುಭವಕ್ಕೆ ಬಂದಾಗ ಮಾತ್ರ. ನೋಡಿ ಹೇಗೆ ಅಂದರೆ ನಾವು ಈ ಜೀವಾತ್ಮ ಭಾವದಲ್ಲಿ ನಾವೇನು ನೋಡ್ತಾ ಇದ್ದೀವೋ ಅದು ಎಲ್ಲವೂ ಒಂದು ಅನಿಸಿಕೆ ಮಟ್ಟದಲ್ಲಿದೆ, ಕಲ್ಪಿತ ಮಟ್ಟದಲ್ಲಿದೆ. ಅರಿವೇ ಒಂದು ಇನ್ನೊಂದು ರೂಪ ಕಲ್ಪಿತಕ್ಕೆ ನೀವು ಬೇರೆ ಅಂತ ಅಂತಿದಂಗೆ ಅಲ್ಲಿ ಬೇರೆ ಆಗಿದೆ ಅಂತ ನೀವು ಅಂದ್ಕೊಂಡಿದ್ರೆ ಹೊರತು ಬೇರೆ ಆಗಿಲ್ಲ. ಅಲ್ಲಿ ಶಾಶ್ವತವಾದ ಅಸ್ತಿತ್ವ, ಆ ಶುದ್ಧ ಚೈತನ್ಯ ಅರಿವು ಇದ್ದೇ ಇದೆ. ಅರಿವಿನ ಸ್ವರೂಪದಲ್ಲಿ ಎಲ್ಲವೂ ಕಂಡು ಬರ್ತಾ ಇರೋದ್ರಿಂದ ಅಲ್ಲಿ ನಮಗೆ ಮತ್ತೆ ಮನಸ್ಸಿನಲ್ಲಿ ನಾವು ಸಾಧನೆ ಮಾಡೋಂಥದ್ದಾಗಲಿ ಯಾವ ಅವಶ್ಯಕತೆ ಇಲ್ಲ. ಎಲ್ಲ ಗ್ರಂಥಗಳು, ವಿಷಯಗಳು, ವಿಚಾರಗಳು ಎಲ್ಲವೂ ವ್ಯರ್ಥ. ಯಾವಾಗ ಅಂದರೆ ನಮ್ಮ ಅನುಭವದಲ್ಲಿ ಅದ್ವಿತೀಯ ಚೈತನ್ಯದ ಅನುಭವ ಅಥವಾ ಎಲ್ಲ ಪರಬ್ರಹ್ಮ ಸ್ವರೂಪದ ಅನುಭವ ಆಗಲಿಲ್ಲ ಅಂದರೆ ನಿಮ್ಮ ವಿಚಾರಗಳು, ವಿಷಯಗಳು ಏನು ಪ್ರಯೋಜನ ಇಲ್ಲ. ಯಾಕೆಂದರೆ ತನ್ನ ಅನುಭವವೇ ಎಲ್ಲವೂ ಶತಸಿದ್ಧ. ಆ ಸರ್ವಾತ್ಮ ಭಾವ ಎಲ್ಲವೂ ಬ್ರಹ್ಮಸ್ವರೂಪ. ಬ್ರಹ್ಮ ಬಿಟ್ಟರೆ ಏನು ಇಲ್ಲ ಎಂಬ ಬ್ರಹ್ಮಜ್ಞಾನ ದೃಷ್ಟಿಕೋನದಲ್ಲಿ ಯಾರು ಸ್ಥಿತಪ್ರಜ್ಞನಾಗಿದ್ದಾನೋ ಅವನು ನಿಜವಾದ ಜ್ಞಾನಿ ಅಂತ ಹೇಳ್ತಾ ಇವತ್ತಿನ ಚಿಂತನೆ ಇಲ್ಲಿಗೆ ಮುಗಿಸೋಣ. ಹರಿ ಓಂ.